ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ ಅನ್ನ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಹಿಂದೂ ವಿರೋಧಿ ಸರ್ಕಾರವಿದೆ. ರಾಮನಿಗೆ ಜೈ ಅಂದ್ರೆ ಜೈಲಿಗೆ ಕಳುಹಿಸುವಂತ ಕೆಲಸ ಆಗ್ತಿದೆ. ಗೊಡ್ಡು ಬೆದರಿಕೆಗೆ ಬೆದರಲ್ಲ. ರಾಮ ಮಂದಿರ ಕಟ್ಟಬಾರದು ಅನ್ನೋದು ಕಾಂಗ್ರೆಸ್ ಹುನ್ನಾರ. ರಾಮ ಮಂದಿರ ವಿರುದ್ಧ ವಾದಿಸ್ತಾ ಇದ್ದವರಿಗೆ ಫಂಡಿಂಗ್ ಮಾಡಿದವರೇ ಕಾಂಗ್ರೆಸ್ನವರು. ಇವರೆಲ್ಲ ಶ್ರೀರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ ಎಂದು ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಪ್ರಿಯಕರನ ಕಾಮದ ಆಸೆಗೆ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಕ್ರಿಮಿನಲ್ ಲೇಡಿ. ಹೌದು, ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆ ಸೇರ್ಕೊಂಡ ಖತರ್ನಾಕ್ ಲೇಡಿ ಗಂಡನನ್ನೇ ಕೊಲೆ ಮಾಡಿರುವಂತಹ ಘಟನೆ ಜನವಾಡ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆ ಸಂಬಂಧ ಪತ್ನಿ ಚೈತ್ರ, ಆಕೆಯ ಪ್ರಿಯಕರ ರವಿ ಪಾಟೀಲ್ ಸೇರಿ 5 ಜನ ಕಂಬಿ ಎಣಿಸುತ್ತಿದ್ದಾರೆ. ಅಮಿತ್ ಕೊಲೆಯಾದ ಪತಿ. ಮಂಗಳೂರಿನಲ್ಲಿ ಹರಿಯುತ್ತಿರುವಂತಹ ಫಲ್ಗುಣಿ ನದಿಗೆ ಕಂಟಕ ಎದುರಾಗಿದೆ. ದಂಬೇಲ್ ಬಳಿಯ ಫಲ್ಗುಣಿ ನಗರದ ಅಂಚಿನಲ್ಲಿ ಹರಿಯುತ್ತಿರುವಂತಹ ನದಿಯ ಮೇಲೆ ಭೂಮಾಫಿಯಾ ಕಂಡು ಬಿದ್ದಿದೆ. ಹಳೆಯ ಕಟ್ಟಡವನ್ನ ಕೆಡವಿರುವ ತ್ಯಾಜ್ಯವನ್ನು ನದಿಯ ಮೇಲೆಯೇ ಸುರಿದು ಒತ್ತುವರಿ ಮಾಡಲಾಗಿದೆ. ಎಕರೆಗಟ್ಟಲೆ ಭೂಮಿಯನ್ನ ಒತ್ತುವರಿ ಮಾಡಿ ನದಿಯನ್ನ ಕಟ್ಟಡ ತ್ಯಾಜ್ಯದ ಮಣ್ಣು ಕಲ್ಲುಗಳಡಿ ಸಮಾಧಿ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಭೂಮಿಯ ಸರ್ವೆ ವಿವರ ತಿಳಿಸುವಂತ ದಿಶಾಂಕ್ ಅಪ್ಲಿಕೇಶನ್ ನಲ್ಲಿ ಈಗಲೂ ಕೂಡ ಒತ್ತುವರಿ ಪ್ರದೇಶ ನದಿ ಪ್ರದೇಶವೆಂದು ತೋರಿಸುತ್ತದೆ. ಭೂಮಾಫಿಯಾ ನದಿ ಪ್ರದೇಶವನ್ನ ಒತ್ತುವರಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಇದೇ ಫೆಬ್ರವರಿ 29ರಿಂದ ಮಾರ್ಚ್ 7ರವರೆಗೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಆಯೋಜನೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು 15ನೇ ಆವೃತ್ತಿಯನ್ನ 29ರ ಸಂಜೆ ವಿಧಾನಸೌಧದಲ್ಲಿ ಉದ್ಘಾಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಪಂಜಾಬ್ನ ಲುಧಿಯಾನ ಜಿಲ್ಲೆಯ ಜಿಟಿ ರಸ್ತೆಯಲ್ಲಿ ತೈಲ ಟ್ಯಾಂಕರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇಡೀ ಫ್ಲೈಓವರ್ಗೆ ವ್ಯಾಪಿಸಿದೆ. ಚಾಲಕ ಸಕಾಲದಲ್ಲಿ ಪಾರಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಯಿಂದ ಶಾಲಾ ಮಕ್ಕಳ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿದೆ. ಉಚಿತ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾದಂತೆ ನಿತ್ಯವೂ ಶಾಲೆಗೆ ಸಂಚರಿಸುವಂತಹ ಮಕ್ಕಳ ಪ್ರಯಾಣಕ್ಕೆ ಇದೀಗ ಬಸ್ಗಳು ಇಲ್ಲವಾಗಿದೆ. ಇದರಿಂದಾಗಿ ಯಾವಾಗಲೂ ಜನರಿಂದ ತುಂಬಿಕೊಂಡೇ ಬರುವಂತಹ ಬಸ್ಗಳತ್ತ ಓಡಿ ಹೋಗಿ ಬಸ್ ಹತ್ತಬೇಕಾದಂತ ಅನಿವಾರ್ಯತೆ ಶಾಲಾ ಮಕ್ಕಳಿಗೆ ಎದುರಾಗಿದೆ. ಇದರಿಂದ ಅನಾಹುತ ಕಟ್ಟಿಟ್ಟ ಬುತ್ತಿ. ಇನ್ನು ಇದೇ ವಿಚಾರವಾಗಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಎಚ್ಡಿಕೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಸೋಂಕು ಕಾಣಿಸಿಕೊಂಡಿದ್ದು ಅದನ್ನು ಹತೋಟಿಗೆ ತರಲು ಇಂದು ರಾಜ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಸೇರಿದ್ದು, ಸಭೆ ಬಳಿಕ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ರಾಜ್ಯಕ್ಕೆ ಈಗಾಗಲೇ 30,000 ಡೋಸ್ ಲಸಿಕೆ ಬಂದಿದೆ ಎಂದರು. 3 ಡೋಸ್ ಲಸಿಕೆ ಹಾಕೊಂಡವರು ಇನ್ನೊಮ್ಮೆ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದರೆ 60 ವರ್ಷ ಮೇಲ್ಪಟ್ಟವರು ಲಸಿಕೆ ಹಾಕಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಬೀಚ್ ಮತ್ತು ದ್ವೀಪಗಳು ಮೋಜು ಮಸ್ತಿ ಮಾಡುವ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೀಚ್ ನಿರ್ವಹಣೆಯ ಗುತ್ತಿಗೆದಾರರು ನಿಯಮಗಳನ್ನ ಗಾಳಿಗೆ ತೂರುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನಿಯಮಗಳನ್ನ ಗಾಳಿಗೆ ತೂರಿ ರಾತ್ರಿ ವೇಳೆ ಪ್ರವಾಸಿಗರನ್ನ ಸೈಂಟ್ ಮೇರಿಸ್ ದ್ವೀಪದಿಂದ ಮಲ್ಪೆ ಬೀಚ್ನತ್ತ ಕರೆತರುತ್ತಿರುವಂತಹ ಡ್ರೋನ್ ವಿಡಿಯೋ ಲಭ್ಯವಾಗಿದೆ. ದಿನಕರ್ ತೂಗುದೀಪ್ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಅವರ ಹೊಸ ಸಿನಿಮಾ ಮೂಡಿ ಬರ್ತಾ ಇದೆ. ಸದ್ಯ 131 ಎಂಬ ಶ್ಯಾಡೋ ಪೋಸ್ಟರ್ ಅನ್ನ ಚಿತ್ರತಂಡ ರಿಲೀಸ್ ಮಾಡಿದ್ದು, ಶಿವರಾತ್ರಿ ಸಮಯದಲ್ಲಿ ಚಿತ್ರದ ಹೆಸರನ್ನ ಅನೌನ್ಸ್ ಮಾಡಲಿದ್ದಾರಂತೆ. 82ರ ವಯಸ್ಸಿನಲ್ಲೂ ಕೂಡ ಇಷ್ಟದ ಹುಡುಗಿಯನ್ನ ಮದುವೆಯಾಗಬಹುದು ಎಂದು ಪಾಕಿಸ್ತಾನದ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಖಾಕರ್ ಹೇಳಿದ್ದಾರೆ. ಇದರೊಂದಿಗೆ ಅವರು ಲವ್ ಗುರುವಾಗಿರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.